ನಾವು ಪ್ರತಿದಿನ ಬಳಸುವ ಕೋಲ್ಗೇಟ್ ಕಂಪನಿಯ ಹಿಂದೆ ಇರುವ ಮೌಲ್ಯ ಎಷ್ಟು ಗೊತ್ತಾ? 54,000 ಕೋಟಿಗೂ ಅಧಿಕ. ಹೌದು, ಪ್ರತಿದಿನ ಬೆಳಗ್ಗೆ ನಾವು ಬ್ರಷ್ ಮೇಲೆ ಹಾಕುವ ಈ ಚಿಕ್ಕ ಪೇಸ್ಟ್ ಹಿಂದೆ ಸುಮಾರು ಸಾವಿರಾರು ಕೋಟಿಗಳ ಸಾಮ್ರಾಜ್ಯ ಇದೆ. ಇದರ ವಾರ್ಷಿಕ ಆದಾಯ ಸುಮಾರು 6,000 ಕೋಟಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ಎಂ ದಂಡು. ನಮಗೆ ಕೋಲ್ಗೇಟ್ ಅಂದ್ರೆ ಬರೀ ಪೇಸ್ಟ್ ಮಾತ್ರ, ಆದರೆ ಮಾರ್ಕೆಟ್ಗೆ ನಂಬಿಕೆ, ಅಭ್ಯಾಸ ಮತ್ತು ಬಹುತೇಕ ಮನೆಗಳಲ್ಲಿ ಇರುವ ಬ್ರ್ಯಾಂಡ್. ಈ ಬ್ರ್ಯಾಂಡ್ ಹಿಂದೆ ಇರುವ ಕಂಪನಿ ಕೋಲ್ಗೇಟ್ ಪಾಮೋಲಿವ್ ಭಾರತದಲ್ಲಿ ಇದರ ಪ್ರಯಾಣ 1937ರಲ್ಲಿ ಆರಂಭ ಆಯಿತು. ಅಂದರೆ 90 ವರ್ಷಗಳ ಇತಿಹಾಸ ಇದೆ. ಆದರೆ ಇವತ್ತು ಭಾರತೀಯರ ದಿನಚರಿಯ ಭಾಗವಾಗಿದೆ. ಇಲ್ಲಿ ಕೋಲ್ಗೇಟ್ ಗೆದ್ದದ್ದು ಕೇವಲ ಪೇಸ್ಟ್ ಮಾರಾಟ ಮಾಡಿಯಲ್ಲ, ಒಂದು ದೈನಂದಿನ ಅಭ್ಯಾಸವನ್ನ ನಿರ್ಮಿಸಿ ಗೆದ್ದಿದೆ. ಬೆಳಗ್ಗೆ ಎದ್ದ ಕೂಡಲೇ ಬ್ರಷ್ ಅಂದ್ರೆ ಕೋಲ್ಗೇಟ್ ಅನ್ನುವ ನಂಬಿಕೆಯನ್ನ ಕ್ರಿಯೇಟ್ ಮಾಡಿದೆ ಜನರ ಮನಸ್ಸಲ್ಲಿ. ಆದರೆ ಈ ಜರ್ನಿ ಸುಲಭವಾಗಿರಲಿಲ್ಲ. ಮಾರ್ಕೆಟ್ಗೆ ಹೊಸ ಟೂತ್ ಪೇಸ್ಟ್ ಬ್ರ್ಯಾಂಡ್ಗಳು ಬಂದವು, ಪ್ರೀಮಿಯಂ ಹರ್ಬಲ್ ಉತ್ಪನ್ನಗಳು ಬಂದವು, ಗ್ರಾಹಕರ ಟೇಸ್ಟ್ ಕೂಡ ಚೇಂಜ್ ಆಯಿತು. ಇವೆಲ್ಲವೂ ಕೋಲ್ಗೇಟ್ಗೆ ದೊಡ್ಡ ಸವಾಲು ಆಗಿದ್ವು. ಆದರೆ ಕೋಲ್ಗೇಟ್ ಒಂದೇ ಉತ್ಪನ್ನಕ್ಕೆ ಸ್ಟಾಪ್ ಆಗಲಿಲ್ಲ. ಟೂತ್ ಪೇಸ್ಟ್, ಟೂತ್ ಬ್ರಷ್, ಪ್ರೀಮಿಯಂ ರೇಂಜ್, ಕಿಡ್ಸ್ ರೇಂಜ್, ಸೆನ್ಸಿಟಿವ್ ರೇಂಜ್, ಹೀಗೆ ತನ್ನ ಉತ್ಪನ್ನಗಳ ರೇಂಜ್ ಅನ್ನ ಜಾಸ್ತಿ ಮಾಡ್ತು. ಜೊತೆಗೆ ಜಾಹೀರಾತು, ವೈದ್ಯರ ವಿಶ್ವಾಸ, ದೇಶದಾದ್ಯಂತ ವಿತರಣಾ ಜಾಲ ಬಲಪಡಿಸಿತು. ಅದಕ್ಕಾಗಿಯೇ ಇವತ್ತು ಭಾರೀ ಸ್ಪರ್ಧೆಯ ನಡುವೆ ಕೋಲ್ಗೇಟ್ ಮಾರ್ಕೆಟ್ನಲ್ಲಿ ಮುಂಚೂಣಿಯಲ್ಲಿದೆ. ಪ್ರತಿ ಉದ್ಯಮಿ ಇಲ್ಲಿ ಕಲಿಯಬೇಕಾದ ಒಂದು ವಿಷಯ ಏನು ಗೊತ್ತಾ? ನಮ್ಮ ಪ್ರಾಡಕ್ಟ್ ಚಿಕ್ಕದಾಗಿದ್ರೂ ಪರವಾಗಿಲ್ಲ, ಜನರ ದೈನಂದಿನ ಜೀವನದ ಭಾಗವಾಗಿರಬೇಕು. ಒಂದು ಬಾರಿ ನಿಮ್ಮ ಪ್ರಾಡಕ್ಟ್ ಗ್ರಾಹಕರಿಗೆ ಅಭ್ಯಾಸವಾದರೆ ನಿಮ್ಮ ಪ್ರಾಡಕ್ಟ್ ತಲೆಮಾರುಗಳ ಬ್ರ್ಯಾಂಡ್ ಆಗುತ್ತೆ. ಕೋಲ್ಗೇಟ್ ನಮಗೆ ಹೇಳಿದ್ದು ಇಷ್ಟೇ, ಉತ್ಪನ್ನ ಚಿಕ್ಕದಾಗಿದ್ರೂ ಗ್ರಾಹಕರಿಗೆ ಪ್ರತಿದಿನ ನೆನಪಾಗುವ ಬ್ರ್ಯಾಂಡ್ ಆಗಬೇಕು. ಆಗ ಚಿಕ್ಕ ಟೂತ್ ಪೇಸ್ಟ್ ಇಂದಲೂ ಸಾವಿರಾರು ಕೋಟಿಗಳ ಸಾಮ್ರಾಜ್ಯವನ್ನ ಕಟ್ಟಬಹುದು. ನೀವೇನಂತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.